ಅಯ್ಯೋ, ಇದು ಇಯರಿಂಗ್ ತರ ಅನ್ನಿಸ್ತಿಲ್ಲ. ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಬಿಚ್ಬಿಟ್ಟು ಹಂಗೆ ನನ್ನ ಬರ್ಡೇ ಮಾತ್ರ ನಂದೇ. ವಾಟ್ ಈಸ್ ದ ಯೂಸ್ ಆಫ್ ಸೇವಿಂಗ್ ಸೋ ಮಚ್ ಮನಿ? ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಸೇವಿಂಗ್ ಎನಿಥಿಂಗ್, ಬಟ್ ಯಾ, ಇದೇನಿದೆ ಎಲ್ಲ ಕೆಟ್ಟದಾನೆ ಇದೆಯಲ್ಲ, ನಾಯಿ ಚೈನ್ ಥರ ಇದೆಯಲ್ಲಪ್ಪ ಇದು. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬರ್ಡೇಗೆ ಏನೇನು ಶಾಪ್ ಮಾಡಿದೆ ಅಂತ ಅದೆಲ್ಲ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಸಡನ್ನಾಗಿ ಹೋಗ್ಬಿಟ್ಟು ಒಂದು ಡಿಸಿಷನ್ ತಗೊಂಡು ನೇಲ್ ಆರ್ಟ್ ಮಾಡಿಸ್ಕೊಂಡೆ. ಸೊ ಈ ನೇಲ್ ಆರ್ಟ್ನ ನಂಗೆ ಸ್ವಲ್ಪ ಜಾಸ್ತಿ ಶೋ ಆಫ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇಲ್ಲೊಂದು ಕಲೆ ಕಾಣ್ತಿದ್ಯಾ, ನಾನೊಂದಷ್ಟು ವಸ್ತುಗಳನ್ನ ತೊಗೊಂಡಿದ್ದೀನಿ ನನ್ನ ಬರ್ಡೇಗೆ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ತೋರಿಸ್ತಾ ನಿಮಗೆ ಕತೆ ಹೇಳ್ತೀನಿ. ವ್ಯಾಕ್ಸಿಂಗ್ ಮಾಡ್ಸೋಕ್ಕೆ ಅಂತ ಹೋಗಿದ್ದೆ. ಆ್ಯಕ್ಚುಲಿ ನಾನು ವ್ಯಾಕ್ಸಿಂಗ್ ಮಾಡ್ಸಿದ್ದು ಬರೀ ಒಂದೇ ಕಡೆಯಿಂದ, ಅದು ತುಂಬ ದೂರ, ಬಿಸಿಲು ಬೇರೆ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಬೇಡ ಬಿಡು ಇಲ್ಲೇ ಹತ್ರದಲ್ಲಿ ಯಾವುದಕ್ಕಾದ್ರೂ ಹೋಗೋಣ ಅಂತ ಹೋಗಿ ಮಾಡಿಸಿದ್ರೆ ಆ ವಿಂಗ್ಸು ಈ ಥರ ಸೂಟ್ ಹಾಕ್ಬಿಡ್ತು ಕೈನ. ಮಾಡದೇ ಇದ್ರೂ ಆಗೋಗಿರೋದು. ಏನೇನು ಆರ್ಡ್ರ್ ಮಾಡಿದ್ದೆ ಅಂತ ನನಗೆ ನೆನಪಿಲ್ಲ, ಬಟ್ ಏನೇನೋ ಮಾಡಿದ್ದೀನಿ ಅನ್ನೋದು ಗೊತ್ತು. ಅಯ್ಯೋ, ಇದು ರಿಟರ್ನ್ ಮಾಡ್ತೀನಿ. ಎಕ್ಸ್ಪ್ರೆಷನ್ ಏನು ಇದು, ನನ್ನ ಕಿವಿಗೆ ಹಾಕ್ಕೊಳ್ಳ ಅಥವಾ ತಲೆಗೆ ಹಾಕ್ಕೊಳ್ಳ? ನೀನು ಓಲೆ ಇದೆ ಅನ್ನೋ ಒಂದು ಧೈರ್ಯದಲ್ಲಿ ಇದ್ನಲ್ಲಪ್ಪ ನಾಳೆಗೆ. ಶೆಟ್, ಏನು ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಓಲೆ, ನಾನು ಹಾಕ್ಕೊಳಕ್ಕಾಗುತ್ತಾ? ಅಲ್ಲಿ ರಿಟರ್ನ್ ದಿಸ್. ಇದು ಇಯರಿಂಗ್ ಥರ ಅನ್ನಿಸ್ತಿಲ್ಲ. ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಬಿಚ್ಬಿಟ್ಟು ಹಂಗೆ ಏನು ಹೇಳೋದು ಸ್ಟಾರ್ಟ್ ಮಾಡಬೇಕು. ಕನ್ನಡನೇ ಸಿಗ್ತಾ ಇಲ್ವಲ್ಲ, ಆ ಥರ ಮಾಡ್ಬೋದು ಅಲ್ಲ. ಇದು ಯಾರು ಹಾಕೋತಾರೆ ಅಂತ ಬೇಕಲ್ಲ, ನಾನು ಹಾಕ್ಕೊಳ್ಳಲ್ಲ ಇಷ್ಟು ದೊಡ್ಡದು. ಎಂಥ ಕೆಟ್ಟ ಆರ್ಡ್ರ್ ಮಾಡಿಬಿಟ್ಟೆ ಅಂತ. ಒಂಚೂರು ಚೆನ್ನಾಗಿಲ್ಲ. ಓಕೆ, ಐ ಆಮ್ ಗೋಯಿಂಗ್ ಟು ರಿಟರ್ನ್ ದಿಸ್. ಬಂದ್ಬಿಟ್ಟು ತುಂಬ ದಿನ ಆಗಿದೆ. ಐ ಡೋಂಟ್ ನೋ ವೆದರ್ ದಿಲ್ ಟೇಕ್ ಇಟ್ ಬ್ಯಾಕ್ ಆರ್ ನಾಟ್. ಇಟ್ಸ್ ಓಕೆ. ಸೇಫ್ಟಿಗೆ ಏನಾದರೂ ಬೇಕು ಅಂತ ಅಂದರೆ ಈ ಥರದೊಂದು ಓಲೆ ಹಾಕ್ಕೊಂಡು ಹೋದ್ರೆ ಸಾಕು. ಯಾವನಾದರೂ ಕಳ್ಳ ಬಂದರೆ ಕಿವಿಯಿಂದ ತೆಗೆದ್ಬಿಟ್ಟು ಅವನಿಗೆ ಚೂರಿ ಹಾಕ್ದಂಗೆ ಹಾಕ್ಬೋದು ಓಲೆನ. ಓಲೆ ಹಾಕಿ ಯುವಕನನ್ನು ಹತ್ಯೆಗೈದ ಯುವತಿ ಅಂತ ನ್ಯೂಸಲ್ಲೂ ಬರ್ಬೋದು. ಬರೀ ಇಷ್ಟೇ ಕಾಣ್ತಾ ಇದ್ದಿದ್ದು ಅದರಲ್ಲಿ, ಇಷ್ಟೇ. ಸೊ ಆರ್ಡರ್ ದಿಸ್. ಇಲ್ಲಿ ನೋಡಿ, ಅಲ್ದ್ರೂ ನನ್ನ ನೇಲ್ಸ್ ಮಾತ್ರ ಸಖತ್ತಾಗಿದೆ ನೋಡಿ. ಇದು ರಿಟರ್ನ್ ಮಾಡ್ತಾ ಇದ್ದೀನಿ ನಾನು. ರಿಟರ್ನ್ ಆಪ್ಷನ್ ಇದೆಯಾ ಅನ್ನೋದು ಗೊತ್ತಿಲ್ಲ. ಇಲ್ಲ ಯಾರಿಗಾದ್ರೂ ಗಿಫ್ಟ್ ಮಾಡಿಬಿಡೋದು. ನಾವು ತಗೊಳ್ಳೋದು ಅಂದರೆ ಆ ಥರ ಅಲ್ಲ, ಬಟ್ ವೇಸ್ಟ್ ಮಾಡಬಾರ್ದಲ್ಲ. ಸೊ ದಿಸ್ ಐ ಡಿಂಟ್ ಲೈಕ್. ದೇವ್ರೆ, ಇನ್ನು ಬಾಕಿ ಏನೇನು ಜಾತ್ರೆಗಳು ಮಾಡಿದ್ರೆ ನಂಗೆ ಗೊತ್ತಿಲ್ಲ. ವಾಟ್ ಈಸ್ ದಿಸ್? ಓಕೆ, ದಿಸ್ ಇಸ್ ಅ ಚೈನ್. ಇದು ಜಾತ್ರೆನಾ ಅಂತ. ನಾನು ಅವತ್ತು ಸ್ವಲ್ಪ ಸೈಕ್ ಆಗಿಬಿಟ್ಟು ನಾನು ಇದೆಲ್ಲ ಆರ್ಡರ್ ಮಾಡಿದ್ದು, ಬೇಡ್ದಿತ್ತು. ಇದೇನಿದೆ ಎಲ್ಲ ಕೆಟ್ಟದಾನೆ ಇದೆಯಲ್ಲ, ನಾಯಿ ಚೈನ್ ಥರ ಇದೆಯಲ್ಲಪ್ಪ ಇದು. ನಿಜವಾಗ್ಲೂ ನಾಯಿ ಚೈನ್ ಥರ ಕಾಣ್ತಿದೆ. ನಮ್ಮನೆ ನಾಯಿಗೆ ಇದೇ ಥರ ಚೈನ್ ಹಾಕ್ಸಿದ್ವಿ ನಾವು. ಏನಿದು ಇಷ್ಟು ಕೇಳ್ದಾಗಿದೆ? ಇಲ್ಲುಮಿನಾಟಿ ಸಾಂಗಲ್ಲಿ ರಂಗಣ್ಣ ಹಾಕೋ ಜ್ಯುವೆಲ್ರಿ ಥರ ಇಲ್ವಾ? ಇಲ್ಲುಮಿನಾಟಿ ನಾಟಿಲ್ ನನ್ನ ಮಗನೇ ಪೊನ್ಮಗನೇ ಮುತ್ತಾಯವನೇ. ನೋಡೋಣ, ಮ್ಯಾಚ್ ಆಗಿದ್ರೆ ಇದು ರಿಟರ್ನ್ ಮಾಡ್ತೀನಿ. ನನ್ನ ಟೇಸ್ಟು, ನಾನು ಲೈಫಲ್ಲಿ ಕೆಟ್ಟ ಡಿಸಿಷನ್ನೇ ಜಾಸ್ತಿ ತೊಗೋತೀನಿ ನಾನು. ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಬಟ್ ನಂಗೆ ಇಷ್ಟ ಆಗಿಲ್ಲ. ಎರಡೂ ಇಷ್ಟ ಆಗಿಲ್ಲ. ನಂಗಾದರೆ ಇದೇ ತೊಗೊಂಡಿಲ್ಲ, ಬೇರೆ ಇಯರಿಂಗ್ಸು. ನಾಳೆ ಏನು ಹಾಕ್ಕೊಳ್ಳಿ. ಮತ್ತೆ ಸ್ವಲ್ಪ ಉಂಗುರಗಳು ತಗೊಂಡೆ ಜಾತ್ರೆ ಮಾಡೋಣ. ಅದು ಜಾತ್ರೆ ಮಾಡೋಣ. ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್. ಇದು ಚೆನ್ನಾಗಿದೆ. ಹ್ಯಾಪಿ ಬರ್ಡೇ ಟು ಯು ಅಂತ ಅವರೆಲ್ಲ ಆಡ್ತಿರ್ತಾರೆ. ಅವಾಗ ನಾನು ಅಯ್ಯೋ ಬರ್ತೇನೆ. ಸರಿ, ಸ್ವಲ್ಪ ಹೆದರ್ಕೊಬಿಟ್ಟೆ. ಆದಷ್ಟು ನಾವು ರೈಟ್ ಹ್ಯಾಂಡಿಗೆ ಶೋಕಿ ಮಾಡೋಣ, ಬಿಕಾಸ್ ಕೇಕ್ ನಾವು ಈ ಕೈಯಲ್ಲಿ ತಾನೇ ಕಟ್ ಮಾಡಿದ್ವಿ. ಯಾಕೆ ನಾನು ಈ ಥರ ಜಾತ್ರೆ ಆಗೋದೆ? ತುಂಬ ಡೀಸೆಂಟ್ ಆಗಿದ್ನಪ್ಪ. ವಯಸ್ಸಾಗ್ತಾ ನಾನು ಆಂಟಿ ವೈಬ್ಸ್ ಕೊಡ್ತಿದ್ದೀನ ಅಂತ. ಓಕೆ, ಇರಲಿ, ನಮ್ಗಿರೋದೊಂದು ಲೈಫು. ಇದೊಂದು ಚೆನ್ನಾಗಿದೆ. ದಿಸ್ ಇಸ್ ಗುಡ್. ದಿಸ್ ಇಸ್ ರಿಯಲಿ ಗುಡ್.
ಹ್ಯಾಪಿ ಬರ್ಡೇ ಟು ಯು. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಇದೊಂದೇ ಚೆನ್ನಾಗಿರೋದು ಇಷ್ಟು ಆರ್ಡರ್ ಮಾಡಿದ್ರಲ್ಲಿ. ಯು ಕ್ಯಾನ್ ಸಿ. ಓಕೆ, ಲೈಕ್ ದಟ್. ಇದೊಂದು ಇಟ್ಕೋತೀನಿ, ಬಾಕಿ ಎಲ್ಲ ಆಲ್ಮೋಸ್ಟ್ ನಾನು ಮೋಸ್ಟ್ ಪ್ರಾಬಬ್ಲಿ ರಿಟರ್ನ್ ಮಾಡ್ತೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಅವತ್ತು ನಾನು ಆ್ಯಕ್ಚುಲಿ ಮೇಕಪ್ ಐಟಮ್ಸ್ ಎಲ್ಲ ಜಾಸ್ತಿ ಆರ್ಡ್ರ್ ಮಾಡಲ್ಲ, ಬಟ್ ಯಾಕೋ ನನಗೆ ಈ ಸತಿ ಹುಚ್ಚ ಆಗಿದ್ದರಿಂದ ಅದು ಮಾಡಿಕೊಂಡೆ. ಫೇಸಸ್ ಕೆನಡಾದು ಸ್ಟ್ರೋಬ್ ಕ್ರೀಮ್ ಮತ್ತು ಹ್ಯಾಂಡ್. ಇದು ತುಂಬ ರೀಲ್ಸ್ ನೋಡಿದೆ ಆಯಿತಾ ನಾನು. ಇಫ್ ಯು ವಾಂಟ್ ದ ರಿಯಲ್ ಗ್ಲೋ, ಕೆ ಬ್ಯೂಟಿದು ಹೈಲೈಟರ್. ಓಕೆ, ಬ್ಲಷ್ ಏನಿದು, ಏನೋ ಒಂದು ಆರ್ಡರ್ ಗೊತ್ತಿಲ್ಲ. ಸಿ ವಾವ್, ಪ್ಯಾಕೇಜಿಂಗ್ ಈಸ್ ಅಮೇಝಿಂಗ್. ಸೊ ಸಖತ್ ವಿಡಿಯೋಸ್ ಹಾಕಿದ್ದಾರೆ ಇದ್ರ ಮೇಲೆ. ಓಹೋ ಗೈಸ್, ಯು ಶುಡ್ ಸಿ ದಿಸ್. ಕ್ಲೋಸ್ ಅಪ್ ಶಾಟ್ ಕೊಡ್ತಿದ್ದೀನಿ ನೋಡಿ. ಇದು ಇವಾಗ ಹೆಂಗೆ ಹಾಕ್ಕೊಳ್ಳೋದು, ಇಷ್ಟೊಂದು ಬರ್ತಿದೆಯಲ್ಲ. ಚೂರು ಹಾಕಿ ತೋರಿಸ್ತೀನಿ. ಆ ವಿಡಿಯೋದಲ್ಲೆಲ್ಲ ಬರೋ ಥರ ಬರುತ್ತಾ ನಿಜವಾಗ್ಲೂ ಐ ಡೋಂಟ್ ನೋ. ವಾವ್, ಸಕ್ಕಾಗಿದೆ ತಾನೇ ವಿಡಿಯೋ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಕ್ಲಾ? ಮೈ ಗಾಡ್, ಹಂಗಾರೆ ಇನ್ಫ್ಲುಯೆನ್ಸರ್ಸ್ ಎಲ್ಲ ಈ ಥರ ಹಾಕ್ಬಿಟ್ಟು ಗ್ಲೋ ಬರ್ಸ್ಕೊಳ್ಳೋದು. ನಾನು ಅನ್ಕೋತಾ ಇದ್ದೆ ಏನಕ್ಕೆ ನನಗೆ ಮಾತ್ರ ಈ ಥರ ಗ್ಲೋ ಬರಲ್ಲ. ಓ ಮೈ ಗಾಡ್, ವಾಹ್. ಓಕೆ, ಸೊ ತೊಗೊಂಡಿದ್ದೆಲ್ಲ ವರ್ತ್ ಅನ್ನಿಸ್ತು. ಇನ್ನು ಏನೆಲ್ಲ ತೊಗೊಂಡಿದ್ದೀನಿ ಇದೇನಿದು, ಕನ್ಸೀಲರು, ಆಮೇಲೆ ಸ್ಟ್ರೋಬ್ ಕ್ರೀಮು, ಆಮೇಲೆ ಒಂದು ಫೇಸಸ್ ಕೆನಡಾದು ಕಾಜಲ್ಲು. ಐ ಡೋಂಟ್ ನೋ ವೈ ಐ ಬಾಟ್ ಆಲ್ ದಿಸ್. ಇಷ್ಟೆಲ್ಲ ತೊಗೊಂಡಿದ್ದೀನಿ. ಅದಾದಮೇಲೆ ಆಫ್ಲೈನ್ ಶಾಪಿಂಗ್ ಮಾಡಿ ನಾನು ತೆಗ್ದಿರೋದು ಏನೆಲ್ಲ ಅಂದರೆ, ಒಂದು ಸರ್ ಟೂ ಮಚ್ ಇಸ್ ಟು ಬ್ಯಾಡ್. ಒಂದೇ ಚಪ್ಪಲಿ ಅಲ್ಲ, ಒಂದೇ ಕಾಲಿಗೆ ಒಂದು ಚಪ್ಪಲಿ ಹಾಕಿದ್ರೆ ಆಗಲ್ವಲ್ಲ. ಇದು ಹಾಕಿಲ್ಲ, ಅದಕ್ಕೆ ತೋರಿಸ್ತಿದ್ದೀನಿ ಈ ಥರ ಕೈಯಲ್ಲಿ ಇಡ್ತೀನಿ. ಟ್ಯಾಂಟಡ. ಓಕೆ, ಇದು ನನ್ನ ಔಟ್ಫಿಟ್ಟಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದು ಎಲ್ಲಿಂದ ತೊಗೊಂಡಿದ್ದು, ವೆಸ್ಟ್ ಸೈಡಿಂದ ತೊಗೊಂಡಿದ್ದು. ಚೆನ್ನಾಗಿದೆ. ಐ ನೋ ಇಟ್ ಇಸ್ ಟೂ ಮಚ್. ಐ ಆಮ್ ಗೋಯಿಂಗ್ ಟು ಬಿ ಆಲ್ ಗೋಲ್ಡ್ ದಿಸ್ ಟೈಮ್ ಫಾರ್ ಮೈ ಬರ್ಡೇ. ಓಕೆ, ಇದು ವೆಸ್ಟ್ ಸೈಡಿಂದ. ಆಮೇಲೆ ಒಂದು ಈ ಕಲರ್ ಬಟ್ಟೆನ ನಾನು ತಗೊಂಡಿದ್ದು. ಓ ಮೈ ಗಾಡ್, ಐ ಥಾಟ್ ಐ ವಾಟ್ ಯೆಲ್ಲೋ ಕಲರ್ ಡ್ರೆಸ್. ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದು ನಾನು ತಗೊಂಡಿದ್ದು ಎಲ್ಲೋ ಅಂತ, ಮಸ್ಟರ್ಡ್ ಅಂತ. ನಂಗೆ ನೆನಪೇ ಇಲ್ಲ ಯಾವ ಕಲರ್ ತಗೊಂಡಿದ್ದೀನಿ ಅಂತ. ಐ ಟೋಲ್ಡ್, ನಾನು ಇದಕ್ಕೆ ಹೋದಾಗ ನೇಲ್ ಆರ್ಟ್ ಮಾಡೋರ್ಗೆ ಹೇಳಿದೆ ಐ ವಾಂಟ್ ಸಮಥಿಂಗ್ ಇನ್ ಮರೂನ್, ಸೊ ದಟ್ ನಂದು ಮಸ್ಟರ್ಡ್ ಕಲರ್ ಇರೋದು ಡ್ರೆಸ್ಸು, ಅದಕ್ಕೆ ಇಟ್ ಶುಡ್ ಮ್ಯಾಚ್ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಹಾಂ ಓಕೆ ಮೇಡಮ್. ಆಮೇಲೆ ಅವ್ರು ಹಾಕಿದಾಗ ಈ ವಾಸ್ ಅಪ್ಲೈಯಿಂಗ್ ಬ್ರೌನ್. ಐ ಟೋಲ್ಡ್ ಇಸ್ ಇಟ್ ಬ್ರೌನ್? ಮೆರೂನಲ್ಲಿ ಗ್ಲಿಟರಿ ಇದೆ, ಯು ವಾಂಟ್ ಟು ಗೋ ವಿತ್ ದ ಗ್ಲಿಟರ್ ಒನ್. ನಾನು ಹೇಳಿದೆ ಬೇಡ, ನನಗೆ ಇದೇ ಸಾಕು ಬಿಡಿ, ಮಾಡಿ ಬ್ರೌನೇ ಮಾಡಿ ಅಂತ. ಟು ಬಿ ವೆರಿ ಆನೆಸ್ಟ್, ನನಗೆ ನೆನಪೇ ಇಲ್ಲ ನಾನು ತಗೊಂಡಿರೋದು ಇದಕ್ಕೂ ಹೆಂಗ್ ಮ್ಯಾಚ್ ಆಗ್ತಿದೆ. ನಾನು ನಿಜ, ಅದಕ್ಕೆ ನಾನು ಯಾಕೆ ಆ ಥರ ಅಂದ್ಕೊಂಡೆ. ನಂಗೆ ಈ ಕಲರ್ ಅನ್ನೋದು ನೆನಪೇ ಇಲ್ಲ. ನಾನು ಮಸ್ಟರ್ಡ್ ಕಲರ್ ಇದೆ ಆ ಕಲರ್ ಅಂತ ಅಂದ್ಕೊಂಡು ನಾನು ಗೋ ವಿತ್ ಮೆರೂನ್, ಇಟ್ ವಿಲ್ ಮ್ಯಾಚ್ ಅಂದರೆ ಸೇಮ್ ಟು ಸೇಮ್ ಇದಕ್ಕೂ ವಾಹ್, ಯೂನಿವರ್ಸ್ ಇಸ್ ಸಪೋರ್ಟಿಂಗ್. ನಂಗೆ ನಿಜವಾಗ್ಲೂ ನಾನು ಆಮೇಲೆ ಅಂದ್ಕೊಂಡೆ ಯಾಕೆ ಬ್ರೌನ್ ಮಾಡಿಸ್ಕೊಂಡೆ, ಮೆರೂನೇ ಮಾಡಿಸ್ಕೋಬೇಕಿತ್ತು. ಮಸ್ಟರ್ಡಿಗೆ ಬ್ರೌನು ಓಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಆಮೇಲೆ ಬಟ್ ದೆನ್ ಮೈ ಡ್ರೆಸ್ ವಾಸ್ ದಿಸ್ ಕಲರ್. ತಗೊಂಡು ಒಂದು ವಾರ ಮೇಲಾಗಿದೆ, ಅದಕ್ಕೆ ಮರ್ತೋದೆ ಯಾವ ಕಲರ್ ಅಂತ. ಇದೊಂದು ಡ್ರೆಸ್, ಅದು ನಾನು ಹಾಕ್ಬಿಟ್ಟು ಬರ್ಡೇ ವ್ಲಾಗಲ್ಲಿ ನೀವು ನೋಡಿ, ನಾನು ಡ್ರೆಸ್ ತೋರಿಸಲ್ಲ. ಇದೊಂದು ಡ್ರೆಸ್ ತೊಗೊಂಡೆ, ಇದು ಒಂದು ಡ್ರೆಸ್ ತೊಗೊಂಡೆ, ಇದು ಮ್ಯಾಕ್ಸಿಂದ ತೊಗೊಂಡಿದ್ದು, ಅವೆಲ್ಲ ತೋರಿಸಲ್ಲ ನಾನು. ಓಕೆ, ಆಮೇಲೆ ಸುಮ್ಮನೆ ಅನ್ಲಿಮಿಟೆಡಿಗೆ ಹೋಗಿದ್ದೆ, ಅವರು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇದೊಂದು ಶರ್ಟ್ ತೊಗೊಂಡೆ. ಸೊ ಇದು 3 ಬಟ್ಟೆ ತೊಗೊಂಡಿದ್ದೀನಿ ಅಷ್ಟೇ, ಬಾಕಿ ಎಲ್ಲ ಆ ಥರದ್ದು. ಸೊ ನನಗೆ ಇದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಇದರದ್ದು ಲಿಂಕ್ ಬೇಕಂತ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಸೊ ದಿಸ್ ವಾಸ್ ಮೈ ಬರ್ಡೇ ಶಾಪಿಂಗ್ ಹಾಲ್. ಅದ್ರ ಜೊತೆಗೆ ಏನೇನು ಮಾಡಿಸ್ಕೊಂಡೆ ಅಂದರೆ ಇದು ನೇಲ್ ಆರ್ಟ್. ಐ ಆಮ್ ಸೋ ಮಚ್ ಇನ್ ಲವ್ ವಿತ್ ದಿಸ್. ನನಗೆ
ಮಾಡ್ಸೋಕ್ಕೂ ಮುಂಚೆ ಹೆಂಗೆ ಅನ್ನಿಸ್ತಾ ಇತ್ತು ಬೇಕಾ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ತಾ ಇದ್ದೀನಲ್ವಾ ಅಂತ ಅಂದ್ಕೊಂಡೆ. ಬಟ್ ದೆನ್ ವಾಟ್ ಈಸ್ ದ ಯೂಸ್ ಆಫ್ ಸೇವಿಂಗ್ ಸೋ ಮಚ್ ಮನಿ? ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಸೇವಿಂಗ್ ಎನಿಥಿಂಗ್. ಬಟ್ ಯಾ, ನೀವು ಏನೇ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಅಥವಾ ಯಾವುದೋ ಒಂದು ಹಬ್ಬಕ್ಕೋಸ್ಕರ ನೀವು ಪ್ರಿಪೇರ್ ಆಗಿ, ಅದೆಲ್ಲ ಬೇರೆಯವ್ರ ದಿನ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾರ್ದಾದ್ರು ಮದುವೆಗೆ ರೆಡಿ ಆಗ್ಬೋದು, ಬಟ್ ಅದು ನಿಮ್ಮ ಅಕ್ಕಂಡೆ ಆಗಿರುತ್ತೆ. ಸಾರಿ, ನಿನ್ನ ಅಕ್ಕನ ಹಂಗಲ್ಲ ನಾನು ಹೇಳಿದ್ದು, ನಿಮ್ಮ ಸಿಸ್ಟರ್. ಸಾರಿ ಗೈಸ್, ಡೋಂಟ್ ಟೇಕ್ ಮೀ ರಾಂಗ್. ಇನ್ನು ಅದಕ್ಕೆ ಒಂದಷ್ಟು ಜನ ನೀನು ನಿನ್ನ ಅಕ್ಕನಂತೆಲ್ಲ ಮಾತಾಡ್ತೀಯ ಅಂತೆಲ್ಲ ಅನ್ಕೊಂಡು ಬರ್ಬಿಡಿ. ಓಕೆ, ನಾನು ಹೇಳಿದ್ದು ನಿಮ್ಮ ಅಣ್ಣನ ಮದುವೆ ಆಗಿರುತ್ತೆ ಅಂದರೆ ಅದು ನಿಮ್ಮ ಅಣ್ಣನ ಡೇ. ಆ್ಯಂಡ್ ಯಾವ್ದಾದ್ರು ಹಬ್ಬ ತಗೊಳ್ಳಿ, ಇವಾಗ ಗಣೇಶ ಹಬ್ಬ, ಅದು ಗಣೇಶನ್ ಡೇ. ಕ್ರಿಸ್ಮಸ್ ತಗೊಳ್ಳಿ, ಅದು ಜೀಸಸ್ ಡೇ. ನೀವು ಸೆಲೆಬ್ರೇಟ್ ಮಾಡ್ತಿರೋದು, ಬಟ್ ನಿಮ್ಮ ಬರ್ಡೇ ಅದು ಮಾತ್ರ ನಿಮ್ಮ ಡೇ. ಐ ಮೀನ್ ನನ್ನ ಡೇ, ನನ್ನ ಬರ್ಡೇ ಮಾತ್ರ ನನ್ನ ಡೇ. ಸೊ ಆ ಡೇ ನೀವು ನಿಮಗೋಸ್ಕರ ನೀವು ಏನಾದ್ರು ಮಾಡಿ. ಸಿ ಯು ನೋ ವಾಟ್, ಲೈಫಲ್ಲಿ ಯಾವತ್ತೂ ನಾನ್ಯಾವತ್ತೂ ಆ ಥರ ಅಷ್ಟು ಧಾರಾಳಮಯಿ ಅಲ್ಲ ನಾನು. ಬೇರೆಯವ್ರಿಗೋಸ್ಕರನೇ ಎಲ್ಲ ಮಾಡ್ತೀನಿ, ನನಗೋಸ್ಕರ ನಾನೇನು ಮಾಡಲ್ಲ ಅಂತ ಏನಿಲ್ಲ, ನಾನು ಮಾಡ್ತೀನಿ. ಬಟ್ ನನಗೋಸ್ಕರನೂ ನಾನು ಮಾಡೋದಿಲ್ಲ, ಬೇರೆಯವ್ರಿಗೋಸ್ಕರನೂ ಮಾಡೋದಿಲ್ಲ ಆ ಥರ. ಯಾಕೆಂದರೆ ದುಡ್ಡಿರಲ್ಲ ಸಮ್ಟೈಮ್ಸ್. ದುಡ್ಡಿರುವಾಗ ಬೇಡ ಬಿಡು ಅಂತ ಆ ಥರ ಅನ್ಕೋತೀವಿ ನಾವು. ಬಟ್ ನಾನು ಹೇಳೋದೇನಂತ ಅಂದರೆ, ನಿಮ್ಮ ಡೇನ ನೀವೇ ಸೆಲೆಬ್ರೇಟ್ ಮಾಡಬೇಕು, ಬೇರೆಯವ್ರಿಗೆ ಯಾರಿಗೋಸ್ಕರನೂ ಕಾಯಬಾರ್ದು. ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಸೆಲೆಬ್ರೇಟ್ ಮಾಡ್ಬೋದೇನೋ, ನನಗೆ ಅಕಸ್ಮಾತ್ ಗಂಡ ಇದ್ದರೆ ನನ್ನ ಗಂಡ ಸೆಲೆಬ್ರೇಟ್ ಮಾಡ್ತಾರೆ, ನನ್ನ ಪೇರೆಂಟ್ಸ್ ಮಾಡ್ತಾರೆ, ನನ್ನ ಬಾಯ್ ಫ್ರೆಂಡ್ ಮಾಡ್ತಾರೆ. ಡೋಂಟ್ ವೆಯ್ಟ್ ಫಾರ್ ಎನಿಬಡಿ, ಸೆಲೆಬ್ರೇಟ್ ಯುವರ್ ಓನ್ ಡೇ, ಮೇಕ್ ಯುವರ್ ಡೇ ಯೋರ್ಸ್. ಓಕೆ. ಸೊ ಇದು ನಾನು ಹೇಳಕ್ಕೆ ಬಂದಿದ್ದು. ನೀನು ಒಂದೊಂದು ವರ್ಷ ಯುವರ್ ಕೌಂಟಿಂಗ್, ಗೊತ್ತಿಲ್ಲ ಇನ್ನು ಎಷ್ಟು ವರ್ಷ ಬದುಕ್ತೀರಾ ಅಂತ. ಇವಾಗ ಎಲ್ಲರೂ ಬೇಗ ಸತ್ತೋಗ್ತಾ ಇದ್ದಾರೆ, ಆ ಥರ ನಾನು ಡಿಮೋಟಿವೇಟ್ ಮಾಡ್ತಿಲ್ಲ. ಇನ್ನೆಷ್ಟು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೆ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸೊ ಇರೋಷ್ಟು ಬರ್ಡೇಗಳು ಬರ್ತಾ ಇದ್ದಾಗ ಸೆಲೆಬ್ರೇಟ್ ಮಾಡಿ. ನನಗೆ ನನ್ನ ಬರ್ಡೇ ಅಂದರೆ ತುಂಬ ದೊಡ್ಡ ವಿಷಯ. ಬೇರೆಯವ್ರು ಹೇಳಿದ್ರೆ ಬರ್ಡೇಗೆಲ್ಲ ಎಷ್ಟು ಒಂದೆಲ್ಲ ಮಾಡ. ಅಫ್ಕೋರ್ಸ್ ಬ್ರೋ, ನಾನು ಭೂಮಿಗೆ ಬಂದಿದ್ದ ದಿನ ಅದು ನೆನಪಿಸ್ಕೋಬೇಕು. ನಾನು ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆಗ್ಬಿಟ್ಟು ನಂದು ಜಯಂತಿ ಮಾಡ್ತಾರೋ ಅಂತ ಗೊತ್ತಿಲ್ಲ. ಸೊ ನಾವು ಇವಾಗ ಬದುಕಿದ್ದಾಗಲೇ ನಾವು ನಮ್ಮ ಜಯಂತಿ ಅನ್ಬಾರ್ದಲ್ವ, ನಮ್ಮ ಬರ್ಡೇನ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ಓಕೆ ಗೈಸ್, ಇದಾಗಿತ್ತು ನನ್ನ ಲೈಫ್ ಲೆಸನ್. ತಗೋಬೇಕಾದವ್ರು ತಗೊಳ್ಳಿ, ಬಿಡಬೇಕಾದವ್ರು ಬಿಡಿ. ಬಟ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಬರ್ಡೇನ ನೀವು ಸೆಲೆಬ್ರೇಟ್ ಮಾಡಿ, ನಿಮ್ಮ ಡೇನ ನೀವು ಸ್ಪೆಷಲ್ ಮಾಡ್ಕೊಳ್ಳಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.